ಎಸ್ ಸರ್. ಇತ್ತೀಚೆಗೆ ಒಂದು ಫೋಟೋ ವೈರಲ್ ಆಗ್ತಾ ಇದೆ. ಏನಂದರೆ ಎಲ್ಲೂ ಕೂಡ ಅಲ್ಲಿ ಸ್ಪಷ್ಟನೆ ಕೊಡೋಕ್ಕೆ ಹೋಗಿಲ್ಲ ಅಜಯ್ ರಾವ್. ನಾನು ಈಗ ಕೇಳ್ತಾ ಇದ್ದೀನಿ, ನೇರವಾಗಿ ಹೇಳಿಬಿಡಿ. ಮಗಳದು ಒಂದು ಫೋಟೋ ವಿಡಿಯೋ ನೀವು ಮಾಡಿರ್ತೀರಿ, ಅದು ಎಲ್ಲೋ ಕೂಡ ಅದ್ರ ಬಗ್ಗೆ ನಾನು ಕಮೆಂಟ್ ಅದನ್ನೇ ಹೇಳಿದ್ದು. ಯಾಕಂದರೆ ಅದಕ್ಕೆ ಯಾರಿಗೂ ಸ್ಪಷ್ಟತೆ ಇಲ್ಲ, ಸುಮ್ಮನೆ ಏನೇನೋ ಒಂದು ಕಾಮೆಂಟ್ ಮಾಡ್ತಾರೆ. ಅದಕ್ಕೋಸ್ಕರ ಮಾಡಿಬಿಟ್ರ ಅನ್ನೋದು ನೀವೇನು ಅಂತ ಅನ್ನೋದು ಬಹಳಷ್ಟು ಜನಗಳಿಗೆ ಗೊತ್ತಿದೆ, ಬಟ್ ಕಾಮೆಂಟ್ ಮಾಡೋರಿಗೆ ಗೊತ್ತಿಲ್ಲ. ಹಾಗಾಗಿ ಒಂದು ಸಣ್ಣ ಸ್ಪಷ್ಟನೆ ಕೊಟ್ಟರೆ ಆಯ್ತು ಅಷ್ಟೇ. ಏನು ಯಾಕಾಗಲ್ಲ ಈ ಒಂದು ವಿಚಾರಕ್ಕೆ ನಾನು ಕೊಡೋಕೆ ಇಷ್ಟಪಡಲ್ಲ. ಅದು ಏನಾಗ್ಬಿಡುತ್ತೆ ಅಂದರೆ ನಾನು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಇವನೇ ಬಿಟ್ಟ ಇವನೇ ಇದಕ್ಕೆ ಕ್ಲಾರಿಫಿಕೇಶನ್ ಅಲ್ಲಲ್ಲ ಕ್ಲಾರಿಫಿಕೇಶನ್ ಕೊಟ್ಟರೆ ಜಾಸ್ತಿ ಆಗತ್ತೆ ಅಂತ ನಾನು ಹೇಳ್ತಾ ಇರೋದು. ಕ್ಲಾರಿಫಿಕೇಶನ್ ಕೊಟ್ಟಾಗ ಓಕೆ ಇವನೇ ಬಿಟ್ಟ ಇವಾಗ ಇವನೇ ಕ್ಲಾರಿಫಿಕೇಶನ್ ಕೂತ್ಕೊಂಡ ಅಂತ ಹೇಳ್ತಾರೆ. ನಾನು ಇದನ್ನು ಹೊರತುಪಡಿಸಿ ಜನರಲಿ ಒಬ್ಬ ಸ್ಟಾರ್ ಲೈಫ್ ಬಗ್ಗೆ ನಾನು ಹೇಳ್ತೀನಿ. ಏನಾಗುತ್ತೆ, ನಿನ್ನೆ ಆ್ಯಕ್ಚುಲಿ ನಾನು ರವಿ ಸರ್ ಮನೆಗೆ ಹೋಗಿದ್ದೆ. ರವಿ ಸರ್ ಮನೇಲಿ ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡಿ ನಮ್ಮದು ಸಿನಿಮಾದ ಔಟ್ಪುಟ್ ಅಂದರೆ ಅಬ್ಬಾಯಿನಾಡು ಸ್ಟುಡಿಯೋನಲ್ಲಿ ಅವ್ರ ಮನೆ ತುಂಬ ಸಮೀಪನೇ ಇತ್ತು. ಅಲ್ಲಿಗೆ ಹೋಗಬೇಕಾಗಿತ್ತು. ಅವ್ರ ಮನೆಯಿಂದ ಹೊರಡೋ ತಡವಾಯಿತು ನಮಗೆ. ಹೊರಗಡೆ ಬಂದ್ವಿ. ಅಲ್ಲಿ ನೋಡಿದ್ರೆ ಸ್ಟುಡಿಯೋದಲ್ಲಿ ಇದ್ದಂಥ ಹುಡುಗರು ಎಲ್ಲೋ ಹೊರಗಡೆ ಹೋಗಿದ್ರು. ಅವ್ರು ಬರೋಕ್ಕೆ ಟೈಮ್ ಆಗುತ್ತೆ ಅಂದರು. ಎಲ್ಲಿ ಊಟ ಮಾಡೋಣ ಅಂತ ನಾನು ನಮ್ಮ ಎಡಿಟ್ರು ಎಲ್ಲರೂ ಕೂತ್ಕೊಂಡು ಕಾರಲ್ಲಿ ರೌಂಡ್ ನೋಡಿಕೊಂಡು ಅಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಹಿಂಗೆ ಹೋಗಿ ಹಿಂಗೆ ಮಾಡಿದ್ರೆ ಅಲ್ಲಿ ಇವಾಗ ಏನು ಇಡ್ಲಿ ದೋಸೆ ಎಲ್ಲ ಮಾಡ್ತಾರೆ, ಬಂಡಿ ಏನು ಸ್ಟಾಲ್ಸ್ಗಳು ಹಾಕೊಂಡು ನಿಂತಿದ್ದಾರೆ ರೋಡ್ ಸೈಡ್. ಅಲ್ಲಿ ಚೆನ್ನಾಗಿರುತ್ತೆ ತಿನ್ನೋದು, ಯಾಕಂದ್ರೆ ಬೇರೆ ಎಲ್ಲ ಹೋಟ್ಲ್ ಕ್ಲೋಸ್ ಆಗಿದ್ದಾವೆ. ಅಲ್ಲಿ ಚೆನ್ನಾಗಿರುತ್ತೆ ಅಂತ ನಾವು ಕಾರ್ ಹಾಕೊಂಡ್ವಿ, ತಿಂದ್ವಿ. ಈ ಊಟ ಮಾಡೋಕ್ಕೂ ಮುಂಚೆ ಕೈ ತೊಳ್ಕೊಳ್ಳೋದಕ್ಕೆ ನನ್ನ ಡ್ರೈವರ್ ಕಾರ್ ತೆಗೆದು ಡೋರ್ ತೆಗೆದು ನಾನು ಕೈ ತೊಳ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದರೆ 3-4 ಫ್ಲ್ಯಾಶ್ ಆನ್ ಆಗಿ ಮೊಬೈಲ್ ಸ್ಟಾರ್ಟ್ ಆಗ್ತವೆ. ಓಕೆ, ಆಮೇಲೆ ನಾನು ಗ್ಲಾಸ್ ಹಾಕ್ಕೊಳ್ತೀನಿ. ನನಗೆ ಇಡ್ಲಿ ತಂದು ಕೊಡ್ತಾರೆ, ಚಿತ್ರಾನ್ನ ತಂದು ಕೊಡ್ತಾರೆ. ಈಗ ಇಡ್ಲಿ ವಡ ಚಿತ್ರಾನ್ನ ಯಾರಿಗೆ ಇಷ್ಟ ಇಲ್ಲ? ಎಂಥ ದೊಡ್ಡ ಹೋಟ್ಲಲ್ಲಿ ಕೂತ್ಕೊಂಡ್ರು ಆ ಸ್ಮೆಲ್ಲು ಅದೇ ನಮಗೆ ಅದನ್ನೇ ಅಲ್ವಾ. ರಜನಿಕಾಂತ್ ಅಂತವ್ರೆ ಎಲ್ಲ ಒಂದು ಕಡೆ ನಿಂತ್ಕೊಂಡು ತಿಂತಾರೆ ಅದನ್ನ. ಇವಾಗ ನಾನು ಹೇಳೋದು ಹೆಂಗಾಗುತ್ತೆ ಸಿಚುವೇಶನ್, ಒಂದು ನಡೆದಿದ್ದ ಘಟನೆ. ನಾನು ಇವಾಗ ತಿಂತಾ ಇದ್ದೀನಿ, ಅವ್ನ ಗ್ಲಾಸ್ನ ಒಬ್ಬ ನಾಕ್ ಮಾಡ್ತಾ ಇದ್ದಾನೆ. ತೆಗಿರಿ ಒಂದು ಫೋಟೋ ಮಾಡೋಣ ಸರ್, ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ತಾನೆ. ಅಪ್ಪ ಇರಪ್ಪ ತಿಂತಾ ಇದ್ದೀನಿ ಅಂತ. ಆಮೇಲೆ ನನಗೆ ಈ ಒಂದು ಘಟನೆ ಏನು ನಡೆದಿದೆಯಲ್ಲ, ಯಾರೋ ಶೂಟ್ ಮಾಡಿರ್ತಾರೆ, ಅದು ಯಾವುದೋ ಪರಿಸ್ಥಿತಿನಲ್ಲಿ ಅದು ಹೆಂಗೋ ಕಾಣಿಸುತ್ತೆ. ನಾಳೆ ದಿನ ನಾನು ಅವನಿಗೆ ಬೈದೆ, ಅಪ್ಪ ನನ್ನ ತಲೆನಲ್ಲಿ ಇದೇ ಕೂತ್ಕೊಂಡಿದ್ದೆ, ಈ ಘಟನೆಗಳು ನಡೆದಿರೋದ್ರಿಂದ ಬೇಡ ವಿಡಿಯೋ ಮಾಡಬೇಡ, ಬಿಡ ತೆಗಿಯಪ್ಪ, ಬಿಡಿ ಸರ್ ನಿಮ್ಮ ಪಿಕ್ಚರ್ ನೋಡಲ್ಲ ಅಷ್ಟೊಂದು ದುರಾಂಕಾರನ, ಅಭಿಮಾನಿಗೆ ಬಂದು ವಿಡಿಯೋ ತೆಗಿಯಕ್ಕೆ ಬಂದೆ, ನೀವು ವಿಡಿಯೋನ ಕೊಡ್ತಿಲ್ಲ, ಅರ್ಥ ಮಾಡ್ಕೊಂತಿಲ್ಲ. ಈಗ ಅವ್ನು ಬೇಜಾರಾಗಿದ್ದಕ್ಕೂ ನಂಗೆ ಬೇಜಾರಾಗ್ತಾ ಇದೆ. ನಾನು ಯಾಕೆ ವಿಡಿಯೋ ಕೊಡ್ತಾ ಇಲ್ಲ ಇವತ್ತು ಅಂತಂದ್ರೆ, ನಾಳೆ ದಿನ ಇನ್ನೇನು ಆದಾಗ ಫುಟ್ಪಾತಲ್ಲಿ ನೋಡೋ ರೋಡ್ ಬೀದಿ ಬಿದ್ದಿದ್ದ ಸಾಲ ಮಾಡಿ ರೋಡ್ ಸೈಡಿಗೆ ಬಂದು ಊಟ ತಿಂತಾನೆ, ಹೋಟೆಲ್ ತಿನ್ನೋ ಗತಿ ಇಲ್ಲ ಅಂತ ಬರುತ್ತೆ. ಅಲ್ಲ ನಿಜ, ಎಂತೆಂಥರೋ ಈಗ ನಾನು ಏನೇನು ಕ್ಲಾರಿಫಿಕೇಶನ್ ಕೊಟ್ಕೊಂಡು ಹೋಗ್ಲಿ ಹೇಳಿ. ನಿಜ ನಾವು ಯಾವುದೋ ಕಾರಣಗಳಿಗೆ ಅವಾಯ್ಡ್ ಮಾಡ್ತೀವಿ. ಯಾರೋ ಫೋಟೋ ತೆಗಿಬೇಡ ಇರಪ್ಪ ಅಂತ ಹೇಳಿ, ಯಾಕಂದ್ರೆ ನಮ್ಮ ಪರ್ಸನಲ್ ಲೈಫ್. ಬಟ್ ಅದೇ ಯಾವಾಗ ಮಾಡಿದ್ದು ಈಗ ಯಾಕೆ ಓಡಾಡ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ ಬಂತು. ಅವ್ರ ಅಭಿಮಾನ ಇದೆ ನಿಜ, ಬಟ್ ಅದ್ರ ಜೊತೆಗೆ ಯಾವ ಮಟ್ಟಿಗೆ ಅಭಿಮಾನ ಹೋಗಿರತ್ತಂದ್ರೆ ನಾವು ಇವ್ರನ್ನ ಅವಾಯ್ಡ್ ಮಾಡ್ತೀವಿ. ಅಲ್ಲಲ್ಲ, ಇದು ನನ್ನ ವಸ್ತು ಅನ್ನೋ ತರ ನಾನು ಹೆಂಗ್ ಬೇಕಾದ್ರೂ ಬಳಸ್ಬೋದು. ಸಾರ್ವಜನಿಕವಾಗಿ ಇದೆ ಅಂದ್ಮೇಲೆ ಅವ್ರ ವಸ್ತುನೇ, ಬಟ್ ನಿಮಗೆ ನನಗೆ ಒಂದು ಪ್ರೈವೇಟ್ ಲೈಫ್ ಅನ್ನೋದು ಬೇಕಾಗಿರುತ್ತೆ. ಈಗ ಯಾವ ಘಟನೆಗೆ ಅದು ವೆಹಿಕಲ್ ಮಾರಿದೀವೋ ಏನಾಗಿದೆಯೋ ಅದು ವಿಡಿಯೋ ಯಾರು ಮಾಡಿದಾರೋ ನಾನು ಎಲ್ಲೂ ಹೇಳಿಕೆನೂ ಕೊಟ್ಟಿಲ್ಲ. ನನ್ನ ಕಷ್ಟಕ್ಕೆ ಮಾರಿದೀನಿ ಅಂತ ಎಲ್ಲೂ ಹೇಳಿಕೆನೂ ಕೊಟ್ಟಿಲ್ಲ. ಈ ಕ್ಷಣಕ್ಕೆ ಬಂದಾಗ ಎಲ್ರಿಗೂ ಹಾಗೆ ಅನ್ಸೋದು. ಅಲ್ಲ, ನಾನು ಅದಕ್ಕೆ ಅದ್ರದ್ದು ಕೊಡಲ್ಲ. ಇತ್ತೀಚೆಗೆ ಒಂದು ವಿಡಿಯೋ ಹೊರಡಿತು, ನಾನು ಸಾಲ ಮಾಡ್ಕೊಂಡಿದ್ದೀನಿ ನಿಜ, ಅದಕ್ಕೂ ಇದಕ್ಕೂ ಕನೆಕ್ಟ್ ಮಾಡ್ಬಿಟ್ರೆ. ಅಲ್ಲ, ಸಾಲ ಮಾಡಿದ್ದೀನಿ ಅಂದ್ರೆ ಪೂರ್ತಿ ವಿಚಾರ ಗೊತ್ತಿಲ್ಲ. ಅಲ್ಲ, ಅದ್ರ ಹೇಳಿದ್ ಕೇಳಿಸ್ಕೊಂಡಿಲ್ವಲ್ಲ, ಅದ್ರಲ್ಲಿ ಹೇಳಿದ್ದೀನಿ, ಪೂರ್ತಿ ವಿಚಾರನೂ ಹೇಳಿದ್ದೀನಿ. ಅದ್ರಲ್ಲಿ ಬಹಳ ಖುಷಿ ಪಡೋಂಥ ವಿಚಾರ ಹೇಳಿದ್ದೀನಿ. ನಾನು ಏನು ಹೇಳಿದ್ದೀನಿ, ನನಗೆ ಕೋಟಿಗಟ್ಟಲೆ ಸಾಲ ಇದೆ ನಿಜ, ಆದರೆ ನನಗೆ ಖುಷಿ ಇದೆ, ಹೆಮ್ಮೆ ಇದೆ. ಅಷ್ಟು ಕೋಟಿಗಟ್ಟಲೆ ಸಾಲ ಪಡೆಯುವಂಥ ಶಕ್ತಿ ಇದೆ ನನಗೆ. ಅಂದರೆ ನಾನು ಅಷ್ಟು IT ಫೈಲ್ ಮಾಡಿರ್ತೀನಿ, ಅಷ್ಟು ಪ್ರಾಪರ್ಟೀಸ್ ಇರುತ್ತೆ ನನ್ನ ಹತ್ರ, ಆ ಶ್ಯೂರಿಟಿ ಗ್ಯಾರಂಟಿಗಳು ಇರೋದ್ರಿಂದನೇ ನನಗೆ ಅಷ್ಟು ಸಾಮರ್ಥ್ಯ ಇರೋದು ಲೋನ್ ಪಡೆಯೋದಕ್ಕೆ. ಯಾರು ಸುಮ್ಮನೆ ಬಂದು ಭಿಕ್ಷೆ ಕೊಟ್ಟಿಲ್ಲ, ಯಾರ್ದು ಉಪಕಾರ ಪಡ್ಕೊಂಡಿಲ್ಲ. ಇಟ್ ಈಸ್ ಆಲ್ ಆಫಿಷಿಯಲ್ ಲೀಗಲ್ ಡಾಕ್ಯುಮೆಂಟ್ಸ್ ಅಲ್ಲೇ ನಾನು ಪಡ್ಕೊಂಡಿರ್ತಕ್ಕಂಥದ್ದು. ನಾನು ಹೇಳಿದ್ದು ಅಷ್ಟು ಅಫೋರ್ಡ್ ಮಾಡಬಲ್ಲ ಇವತ್ತು ಅಂತ. ಲಾಸ್ಟ್ ಇಯರ್ ನಾನು ಮನೆ ಮಾಡಿದ್ದೀನಿ, ಕೋಟಿಗಟ್ಟಲೆ ತುಂಬ ಹಾಕಿ ಲಕ್ಸುರಿಯಸ್ ಮನೆ ಮಾಡಿಕೊಟ್ಟಿದ್ದೀನಿ ನನ್ನ ಹೆಂಡತಿ ಮಕ್ಕಳಿಗೆ. ಇವಾಗ ಕಾರಿಗೂ ಮನೆಗೆ ನೀವು ಸಂಬಂಧ ನೋಡಿದ್ರೆ ಅಷ್ಟೇ ಆಗುತ್ತೆ ಅದು. ದಯವಿಟ್ಟು ಲಾಸ್ಟ್ ಇಯರ್ ಮನೆ ಅಂದ್ರೆ ನಾನು ಮನೆ ಮಾಡಿದ ವಿಡಿಯೋ ನೋಡಿ ಅದ್ರ ಉತ್ತರ ಸಿಗತ್ತೆ, ಅಷ್ಟೇ ನಾನು ಹೇಳಬಲ್ಲೆ. ನಿಜ, ಹೌದು. ಅಲ್ಲ, ಯಾಕಂದ್ರೆ ಯಾಕೆ ಈ ಪ್ರಶ್ನೆ ಬಂತು ಅಂದ್ರೆ, ಸಿನಿಮಾ ರಿಲೀಸ್ ಟೈಮಲ್ಲಿ ಬಂತು ಅನ್ನೋ ಕಾರಣಕ್ಕೆ ಎಲ್ಲ ಕಡೆ ವೈರಲ್ ಆಯ್ತು ಕೂಡ, ಯಾರು ಕೂಡ ಮಾಡ್ತಾರೆ. ಅದಕ್ಕೆ ಒಂದು ಕ್ಲಾರಿಟಿ ಸಿಕ್ಬಿಟ್ರೆ ಓ ಇದಾ ಅಂತಂದು ಸುಮ್ಮನೆ ಆಗ್ಬಿಡ್ತಾರೆ. ಅದು ಸುಮ್ಮನೆ ಬೇರೆ ಇನ್ನೇನೋ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಹೇಳೋದು ಬಿಟ್ಟೆ. ಅಲ್ಲ, ಎಲ್ಲೂ ಅದು ಬಡತನಕ್ಕೆ ಕಷ್ಟಕ್ಕೆ ಆಗದೆ ಇರೋವಂಥ ಸಂದರ್ಭಕ್ಕೆ ಆಗಿರ್ತಕ್ಕಂಥ ವಿಚಾರ ಖಂಡಿತ ಅಲ್ಲ ಸರ್. ನನ್ನ ಮಗಳು
ಪ್ರಿನ್ಸಸ್ ಥರನೇ ಇದ್ದಾಳೆ, ನನ್ನ ಹೆಂಡತಿ ರಾಣಿ ಥರ ಇದ್ದಾಳೆ, ನಮ್ಮಮ್ಮ ಮಹಾರಾಣಿ ಥರನೇ ಇದ್ದಾರೆ ಸರ್. ಹೌದು. ಓಕೆ, ಆದರೂ ನೀವು ಬ್ಲ್ಯಾಕಿನ ತುಂಬ ಇಷ್ಟಪಟ್ಟವರು, ನಿಮ್ಮ ಹೀರೋ ಅಂತ ಅಂದ್ಕೊಂಡಿರೋರು, ಮತ್ತೆ ಆ ಥರದ ಬ್ಲ್ಯಾಕಿಗಳು ಬಂದು ನಿಲ್ತವೆ, ಏನು ದೊಡ್ಡ ವಿಷಯ ಅಲ್ಲ. ಏನು ದೊಡ್ಡ ವಿಷಯ ಅಲ್ಲ ಸರ್. ಅಲ್ಲ, ಅದನ್ನೇ ಮಾಡ್ಬೇಕಂತ ಹೊರಟ್ರೆ ದೊಡ್ಡ ವಿಷಯ ಅಲ್ಲ. ಇವತ್ತು ನನ್ನ ಉದ್ದೇಶ ಏನು ಸರ್, ಇವಾಗ ಆಯಿತು ನಾನು ಏನೇ ಅದು ಹೆಂಗೆ ಸಾಲ ವೀಲ ಏನೇ ವಿಚಾರ ಅಂದ್ಕೊಳ್ಳಿ ಸರ್, ಅದೆಲ್ಲಕ್ಕಿಂತ ದೊಡ್ಡದಾಗಿ ನಂಗೆ ಕಾಣಿಸ್ತಾ ಇರೋದು ಒಂದು ಕನ್ನಡ ಸಿನಿಮಾನ ನಾನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಒಬ್ಬ ಹೀರೋ ಆಗಿ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ, 100 ಜನಕ್ಕೆ ನಾನು ಕೆಲಸ ಕೊಟ್ಟಿದ್ದೀನಿ, ಒಂದು ಸಿನಿಮಾ ಥರದಕ್ಕೆ ತಯಾರಿ ನಡೆಸ್ತಾ ಇದ್ದೀನಿ. ಅದಕ್ಕೆ ನಾನು ಎಲ್ಲ ಶ್ರಮ, ನನ್ನ ಕನಸು, ನನ್ನ ಧ್ಯೇಯ, ನನ್ನ ಗುರಿ ಯುದ್ಧಕಾಂಡ ಗೆಲ್ಲಬೇಕು ಅನ್ನೋದು ಅಷ್ಟೇ ಮೋಟಿವ್. ಅದನ್ನು ನೋಡಿ, ಇದನ್ನೆಲ್ಲ ಬಿಟ್ಟು ಪ್ಯಾಷನ್ ಟುವರ್ಡ್ಸ್ ಆರ್ಟ್. ಎಷ್ಟೊಂದು ಜನ ಸಾಲ ಮಾಡಿದ್ದಾರೆ, ದುಡ್ಡು ಬರುತ್ತೆ ಹೋಗುತ್ತೆ ಎಲ್ಲ. ಎಕ್ಸಾಂಪಲ್ ನಾವು ಇಂಡಸ್ಟ್ರಿ ರವಿ ಸರ್ಗಿಂತ ಉದಾಹರಣೆ ಅಲ್ವಾ, ಅಷ್ಟು ಆ ಕನಸುಗಾರನೇ ದೊಡ್ಡ ಎಕ್ಸಾಂಪಲ್. ನಾನು ಒಬ್ಬ ಕನಸುಗಾರ ಆಗಿ ಇಷ್ಟಪಡ್ತೀನಿ. ಮೊನ್ನೆ ಅಂದ್ರೆ ನಿನ್ನೆ ರವಿ ಸರಿಗೂ ಅದನ್ನೇ ಅದು ಅಲ್ಲ, ರವಿ ಸರಿ ಅದನ್ನೇ ಹೇಳಿದೆ. ನಾನು ಯುದ್ಧಕಾಂಡ ಮಾಡಬೇಕಾದ್ರೆ ಅವರು ಕೃಷ್ಣಲೀಲಾ ಸಿನಿಮಾ ನೋಡಿ ಅದು ಎಷ್ಟು ಚೆನ್ನಾಗಿ ಪರಿಶೀಲನೆ ಮಾಡಿದ್ರು ಅಂದ್ರೆ, ಅದರಲ್ಲಿ ಕೆಲವೊಂದು ಕ್ಯಾರೆಕ್ಟರ್ನಲ್ಲಿ ಇರ್ತಕ್ಕಂಥ ಆಯಾಮಗಳು, ಸಿನಿಮಾದಲ್ಲಿ ಇರ್ತಕ್ಕಂಥ ವಿಚಾರಗಳು ನಾನೇ ಕಂಡಿರಲಿಲ್ಲ. ಅವ್ರು ಯಾವತ್ತೋ ಒಂದಿನ ಕೃಷ್ಣಲೀಲಾ ಸಿನಿಮಾ ಕಲೆಕ್ಷನ್ಸ್ ಡೌನ್ ಆಗ್ತದೆ, ಅದಕ್ಕೆ ಸಿಗ್ಬೇಕಾಗಿರ್ತಕ್ಕಂಥ ಸಿಗ್ಲಿಲ್ಲ ಅಂತ ಅನ್ಬಿಟ್ಟು ಅವರೇ ಫೋನ್ ಮಾಡಿದ್ರು, ಏನೋ ನನಗೆ ಹಿಂಗೆಲ್ಲ ಕೇಳಿ ಬರ್ತಾ ಇದೆ, ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ, ಯಾಕೆ ಈ ಥರ ಹೋಗ್ತಾಯಿಲ್ಲ, ನಾನು ಎಲ್ಲ ಥಿಯೇಟರ್ನವ್ರಿಗೆ ವಿಚಾರಿಸಿದೆ, ಹಿಂಗೆ ಫುಲ್ ಆಗಬೇಕಾಗಿತ್ತು, ನಾನು ನಾಳೆ ಸಿನಿಮಾ ನೋಡ್ತೀನಿ ಅಂತ ತಾವಾಗೇ ಬಂದು ಸಿನಿಮಾ ನೋಡಿ ಅವತ್ತಿನ ದಿನ ಮನೆಗೆ ಬಾ ಅಂದ್ಬಿಟ್ಟು ನನ್ನ ಶಶಾಂಕ್ ಸರ್ನ ಎಲ್ಲ ಕರ್ಕೊಂಡು ಹೋಗಿ ಸಿನಿಮಾದ ರಿವ್ಯೂ ಮಾಡಿದ್ರು. ಅದರಿಂದ ಆ್ಯಕ್ಚುಲಿ ಜನ ನಂಬಿ ಸಿನಿಮಾ ಬರೋಕ್ಕೆ ಸ್ಟಾರ್ಟ್ ಆದರು. ನನ್ನ ಕಲೆಕ್ಷನ್ಸ್ ಇನ್ಕ್ರೀಸ್ ಆಯಿತು. ನಾನು ರವಿ ಸರಿಗೆ ಅದನ್ನೇ ಹೇಳಿದೆ, ಯುದ್ಧಕಾಂಡ ನಾನು ಪ್ರೊಡ್ಯೂಸ್ ಮಾಡೋಕ್ಕೆ ಹೊರಟಾಗ ಫಸ್ಟ್ ಟೈಟ್ಲ್ ಇಟ್ಟಾಗ ಅವ್ರ ಮನೆಗೆ ಹೋದೆ. ನಾನು ಟೈಟ್ಲ್ ಇಟ್ಬಿಟ್ಟು ಫಸ್ಟ್ ಮನೆಗೆ ಹೋಗಿ, ಸರ್ ಹಿಂಗೆ ಟೈಟ್ಲ್ ಇಟ್ಟಿದ್ದೀನಿ ಸರ್, ನಿಮ್ಮ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಂಡು ಸಿನಿಮಾ ಪ್ರಾರಂಭ ಮಾಡಿದ್ದು. ಅವತ್ತಿಂದ ಸಿನಿಮಾ ಮಾಡಬೇಕಾದ್ರೆ ಆ ಕನಸುಗಾರನೇ ನನ್ನ ತಲೆನಲ್ಲಿ ಇರಲ್ಲ. ಅಷ್ಟು ಕ್ರೇಜಿಯಾಗಿ ಒಂದು ಏಕಾಂಗಿ ಅಂತ ಸಿನಿಮಾ, ಅದು ಸಿನಿಮಾ ಫ್ಲಾಪ್ ಆಗಿರ್ಬೋದು. ಇವತ್ತಿಗೂ ಅವ್ರಿಗೆ ಒಂದು ಹೆಗ್ಗಳಿಕೆ, ಆ ಥರದ್ದೊಂದು ಸಿನಿಮಾ ಯಾರು ಪ್ರಯತ್ನ ಮಾಡಿಲ್ಲ, ಯಾರು ಮಾಡದೇ ಇರೋಂಥ ವಿಚಾರಗಳು ನಾನು ಮಾಡಿದ್ದೀನಿ ಅನ್ನೋದು ಎಷ್ಟು ಹೆಮ್ಮೆ ಅವರಿಗಿದೆ ಅಂದರೆ ಅದು ಇನ್ಸ್ಪೈರ್ ಆಗುತ್ತೆ ನಮಗೆ. ಸೇಮ್ ವೇ ಯುದ್ಧಕಾಂಡ ನನ್ನ ಕಮರ್ಷಿಯಲ್ ಬೆನಿಫಿಟ್ಸ್ ಅಲ್ಲ, ನಾನು ಒಂದು ಈ ಥರದ್ದು ಒಂದು ಸಿನಿಮಾ ಪ್ರಯತ್ನ ಮಾಡಿದ್ದೀನಿ, ಅದು ನನ್ನ ಹೆಗ್ಗಳಿಕೆ. ನಾನು ಏನು ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಿಲ್ಲ, ಕೆಟ್ಟ ಪ್ರಯತ್ನಗಳು ಮಾಡಿಲ್ಲ. ಕರೆಕ್ಟ್. ಇದು ಸಿನಿಮಾ ನೋಡಿದ ಪ್ರತಿಯೊಬ್ಬನು ವೆರಿ ಗುಡ್ ಅಜಯ್, ಇಂಥ ಒಂದು ಪ್ರಯತ್ನ ಮಾಡೋದಿಲ್ಲ, ಶಬಾಷ್ ಅಂತ ಹೇಳ್ತಾರೆ. ಅಷ್ಟು ಕೆಲಸ ನಾನು ಮಾಡಿದ್ದೀನಿ. ಅದೇ ಅಲ್ವಾ ಸಾರ್ಥಕ? ಅದು ನನಗೆ ಮೇನ್ ಇಂಪಾರ್ಟೆಂಟ್. ಇದರಿಂದ ದುಡ್ಡು ಎಷ್ಟು ಬರುತ್ತೆ, ಹೋಗುತ್ತೆ, ಬಿಡುತ್ತೆ. ನಾನು ಯುದ್ಧಕಾಂಡ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಡೇ 1 ಪ್ರೆಸ್ ಮೀಟಲ್ಲೂ ಅದನ್ನೇ ಹೇಳಿದ್ದೆ. ನಾನು ಬಂದಾಗ ಏನೂ ಇರಲಿಲ್ಲ. ಇವತ್ತು ಸಿನಿಮಾ ಎರಡನೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ದುಡ್ಡು ಸೆಕೆಂಡ್ರಿ, ನನಗೆ ಅಷ್ಟು ಜನ ಸಂಪಾದನೆ ಮಾಡಿದ್ದೀನಿ, ನಂಬಿಕೆ ಸಂಪಾದನೆ ಮಾಡಿದ್ದೀನಿ. ನಾಳೆ ನನಗೆ ಯಾವನು ಬೀದಿಗಂತೂ ಹೋಗಿ ಬಿಡಲ್ಲ ಸರ್, ಅಷ್ಟು ಜನ ಇದ್ದಾರೆ ನನ್ನ ಹತ್ರ. ಅಷ್ಟು ಸಾಕಲ್ವಾ, ಇನ್ನೇನು ಬೇಕು?